ಸಮಾಜ ಸೇವೆಯ ಮೂಲಕ ಖಡಕ್ ಮಾತುಗಳನ್ನು ಹಾಡುತ್ತಾ ಎದುರಾಳಿಯ ಮುಂದೆ ಫೈಟರ್ ರವಿ ಎಂದರೆ ಒಂದು ಗತ್ತಿನ ಸಂದೇಶ ಹೋಗುತ್ತಿತ್ತು. ಪ್ರಸ್ತುತ ಕೂಡ ಅದೇ ಗತ್ತಿನಲ್ಲಿರುವ ಮಲ್ಲಿಕಾರ್ಜುನ್ ರವರು ಶತ್ರುಗಳ ನಾಶಕ್ಕಾಗಿ ತಮ್ಮ ತೋಟದ ಮನೆಯಲ್ಲಿ ಅಖಂಡ ಚಂಡಿಕಾ ಯಾಗವನ್ನು ಹಮ್ಮಿಕೊಂಡು ಹೊಸ ಉರುಪಿನೊಂದಿಗೆ ರಾಜಕೀಯಕ್ಕೆ ಬರಲು ಮುಂದಾಗಿದ್ದಾರೆ. ಓಂ ಭದ್ರಕಾಳಿ ನಮಸ್ತೆ ಸುಭಕ್ತಾನಾಂ ಇಚ್ಛಿತಾರ್ಥದೆ ತರುಣಸಿಂಹಾಸನಂ ಚಾರೋ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ಪಂಚಾಮೃತಂ ದೇವಿ ಭದ್ರಕಾಳಿ ಜಗನ್ಮಯೇ ಭಕ್ತ್ಯಾ ನಿವೇದಿತಂ ಮತ್ವ ಕ್ಷಮಸ್ವ ನಿರ್ಮಿತಧೂಮ್ರಲೋಚನಪದೇ ಚಂಡಮುಂಡಾದಿ ನಿಶೇಷಿ ಹೃದರಕ್ತವೀಜನದೇ ನಿತ್ಯೇನ ಸಂಭಾವೇ. ತಾಲೂಕಿನಲ್ಲಿ ಸಮಾಜ ಸೇವೆಯ ಮೂಲಕ ಫೈಟರ್ ರವಿ ಎಂದೇ ಚಿರಪರಿಚಿತರಾದ ಮಲ್ಲಿಕಾರ್ಜುನರವರು ನಿರಂತರ ಜನಸೇವೆಯಲ್ಲಿ ತೊಡಗಿಕೊಂಡಿದ್ದರು. ಇವರ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದ, ಆರೋಪ ಪ್ರತ್ಯಾರೋಪ ಎಲ್ಲವನ್ನೂ ಎದುರಿಸಿಕೊಂಡು ಸಮಾಜ ಸೇವೆಗೆ ಮುಂದಾಗಿದ್ದರು. ಪ್ರಮುಖವಾಗಿ ಮಹಿಳೆಯರ ಸಬಲೀಕರಣ, ಶುದ್ಧ ಕುಡಿಯುವ ನೀರು ಘಟಕ, ಗ್ರಾಮೀಣ ಪ್ರದೇಶಕ್ಕೆ ವಿದ್ಯುತ್ ಸೌಲಭ್ಯ, ದೇವಸ್ಥಾನಗಳಿಗೆ ದಾನ ಧರ್ಮದ ಮೂಲಕ ಹೆಸರಾಗಿದ್ದರು. 2023ರ ಚುನಾವಣೆಯಲ್ಲಿ ನಿಂತು ರಾಜಕೀಯವನ್ನ ಕೂಡ ಪ್ರವೇಶ ಮಾಡಿದ್ದರು. ಕೋರಿ ಬಂದವರಿಗೆ ಸಹಾಯ ಮಾಡುತ್ತಾ ನಿರಂತರವಾಗಿ ತಾಲೂಕಿನ ಒಡನಾಟದಲ್ಲಿರುವ ಫೈಟರ್ ರವಿರವರು ಅಖಂಡ ಚಂಡಿಕಾ ಯಾಗ ಮಾಡಿಸುತ್ತಿರುವುದು ಮುಂದಿನ ದಿನದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಯಾವುದೇ ರೀತಿ ಅಡೆತಡೆ ಬರದಂತೆ ಪ್ರಸ್ತುತ ಮಾಜಿ ಶಾಸಕರು ಹಾಗೂ ಸಚಿವರ ಎದುರಾಳಿಯಾಗಿ ಕ್ಷೇತ್ರದಲ್ಲಿ ಹೊರಹೊಮ್ಮಲಿದ್ದಾರೆ ಎಂದು ಅಭಿಮಾನಿಗಳು ತಿಳಿಸಿದ್ದಾರೆ. ಚಂಡಿಕಾ ಯಾಗದ ಬಗ್ಗೆ ಮಾತನಾಡಿದ ಫೈಟರ್ ರವಿರವರು, ಶತ್ರು ನಾಶಕ್ಕಾಗಿ ಈ ಯಾಗವನ್ನು ಮಾಡುತ್ತಿದ್ದೇನೆ. ಜನರ ಆಶೀರ್ವಾದ ಮತ್ತು ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಾಜಕೀಯ ಕ್ಷೇತ್ರಕ್ಕೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ತಿಳಿಸಿದರು. ಚಂಡಿಕಾ ಹೋಮ ಏನಕ್ಕೆ ಮಾಡ್ತಾರೆ ಅಂದರೆ ನೆಮ್ಮದಿಗೆ, ಶತ್ರು ಸಂಹಾರಕ್ಕೆ, ಮುಖ್ಯವಾಗಿ ನೆಮ್ಮದಿಗೆ. ಪೂಜೆ ವಿಶೇಷವಾಗಿ ಮತ್ತು ಸಮಾಜ ನಿರಂತರವಾಗಿ ಎಲೆಕ್ಷನ್ ಮುಗಿದ್ರು 3 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಸಮಾಜ ಸೇವೆಗೂ ರಾಜಕೀಯಕ್ಕೂ ಡಿಫ್ರೆನ್ಸ್ ಇದೆ. ಏನಾದ್ರು ನನ್ನ ಹುಡಿಕೊಂಬರ್ತಾರೆ, ನಾನೆಲ್ಲೂ ಹೋಗಲ್ಲ, ನನ್ನ ಹುಡಿಕೊಂಬರ್ತಾರೆ, ನನ್ನ ಕೈಯಾಗಿದ್ದು ಸಹಾಯ ಮಾಡ್ತೀನಿ. ಯಾವ ಪೂಜೆನೂ ಮಾಡಿರಲಿಲ್ಲ ಇದುವರೆಗೂ. ಸೊ ಮನಸ್ಸಿಗೆ ಬಂತು ಮಾಡಿದ್ವಿ. ಇದು ಕ್ವೈಟ್ ನ್ಯಾಚುರಲ್. ಇಲ್ಲಿ ಯಾವುದೇ ಬೇರೆ ಉದ್ದೇಶ ಬಂದು ದುರುದ್ದೇಶ ಇಲ್ಲ, ಉದ್ದೇಶ ಬಂದು ಮನಸ್ಸಿಗೆ ನೆಮ್ಮದಿ, ಶತ್ರು ಸಂಹಾರಗಳು ಆಗಬೇಕು ಅಂತಲೇ ಮಾಡಿರೋದು. ಗೊತ್ತಿಲ್ಲ ಸ್ವಾಮಿ, ನಾಳೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಹೋರಾಟ ಅಂತ ನನ್ನ ಹೆಸರು ಫೈಟರ್ ಅಂತ, ಅದು ಉಳಿಸ್ಕೊತೀನಿ. 2028 ಚುನಾವಣೆಗೆ ಸ್ಪರ್ಧೆ ನೋಡೋಣ ಸ್ವಾಮಿ. ಐ ಡೋಂಟ್ ನೋ ವಾಟ್ ಇಸ್ ಟುಮಾರೋ. ಖಂಡಿತ ಅವಕಾಶ ಸಿಕ್ಕರೆ ಬರ್ತೀನಿ. ಕರ್ಕೊಂಡು ಹೋಯ್ತಲ್ಲ ದೇವರು, ಈ ಸಲ ಕರ್ಕೊಂಡು ಹೋಗ್ಬೋದು. ಮೋಸ್ಟ್ ಪ್ರಾಬಬ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಬಿಟ್ಟಿದ್ದು, ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ತಾಲೂಕು ಜನಕ್ಕೆ, ನಾನು ತಾಲೂಕು ಜನತೆಗೂ ಕೇಳಿದ್ದೀನಿ. ನಮ್ಮ ನಾಮಗಳ
ಈ ಮಣ್ಣಲ್ಲಿ ನಮ್ಮ ತಾಯಿ ತಂದೆಗಳು ಆ ಥರ ಎಷ್ಟೋ ಆತ್ಮಗಳು ಪುಣ್ಯಾತ್ಮಗಳು ಇಲ್ಲಿ ಜೀವನ ಮಾಡಿ ಪ್ರಾಣ ಕೊಟ್ಟು ಹೋಗಿದೆ. ಆ ಆತ್ಮಗಳಿಗೆ ಮತ್ತು ಆಮೇಲೆ ಇವಾಗಿರೋ ಇದಕ್ಕೆ ಒಂದು ಏನೋ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋಣ, ನಮ್ಮ ಕೈಲಾಗಿದ್ದು ಈ ಭೂಮಿಗೆ ಸಹಾಯ ಮಾಡಬೇಕು. ಈ ಮಣ್ಣಿಗೆ ಹುಟ್ಟಿದ್ದೀನಿ, ಈ ಮಣ್ಣಿಗೆ ಏನಾದರೂ ಒಂದು ಸಮಾಜ ಸೇವೆ ನಿರಂತರವಾಗಿ ಇರ್ತದೆ. ಥ್ಯಾಂಕ್ ಯು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.